ಬ್ಯಾಕ್ ಟು ಮೈ ಚಾನಲ್. ನಾನು ಬಂದಿದ್ದೀನಿ ಇವತ್ತು ಹೊಸ ವ್ಲಾಗ್ ಜೊತೆ. ಏನಪ್ಪ ವ್ಲಾಗು ಅಂದರೆ SRS ಬೆಟ್ಟಕ್ಕೆ ಹೋಗಿದ್ವಿ ಇವತ್ತು ಮನೆ ದೇವರಿಗೆ. ಅದು ಇಂಟ್ರೋ ಕೊಟ್ಟಿದ್ದೆ ನಾನು ಆಲ್ರೆಡಿ, ಅದನ್ನು ಡಿಲೀಟ್ ಮಾಡಿಬಿಟ್ಟಿದ್ದೀನಿ ಯಾವುದೋ ಗ್ಯಾಪಲ್ಲಿ. ಸೊ ಇವಾಗ ಮತ್ತೆ ಇಂಟ್ರೋ ಕೊಡ್ತಾ ಇದ್ದೀನಿ. ಬನ್ನಿ ಇವಾಗ ವ್ಲಾಗ್ ಹೋಗೋಣ. ಇವಾಗ ರೀಚ್ ಆಗಿದ್ದೀವಿ ಬೆಟ್ಟಕ್ಕೆ. ಟೈಮು 2:30 ಆಗಿದೆ. ಬಿಟ್ಟಿದ್ದು ಎಷ್ಟೊತ್ತಿಗೆ 12:30 ಆಗೋಗಿತ್ತು. ಲಾಸ್ಟ್ ಬರ್ಬೇಕಾದ್ರೆ ಬಾಳೆಹಣ್ಣು ಕೊಡೋಣ ಯಾರಿಗೆ? ಹಾಂ, ಸೊ ಯಾರೂ ಇಲ್ಲವೇ ಇಲ್ಲ, ತುಂಬ ಕಡಿಮೆ ಜನ ಇದ್ದಾರೆ. ನೋಡೋಣ, ಬೆಟ್ಟ ಫುಲ್ ಖಾಲಿ ಇರುತ್ತೆ, ಆರಾಮಾಗಿ ಹಚ್ಬೋದು. ಏನಂದರೆ ನೀನು? ನಾನು ಅಂಟಂತೀರ. ನೀನು ನಮ್ಮ ಅಕ್ಕನೇ ಅಲ್ವಾ? ಏನು ತಲೆ ಇದೆ ನೋಡಿ ಗೈಸ್ ಅವಳಿಗೆ. ಅದೇ ಅವಳ ಫ್ರೆಂಡ್ಸ್ ಅವರೆಲ್ಲ. ಗೈಸ್ ಇಲ್ಲೂ ಒಂದು ದೇವಸ್ಥಾನ ಇದೆ, ಅದೇ ನಾವು ಬೆಟ್ಟದ ಮೇಲೆ ಹೋಗ್ಬಿಟ್ಟು ಆಮೇಲೆ ಈ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಏನೋ ಗೇಟ್ ಕ್ಲೋಸ್ ಮಾಡಿಬಿಡ್ತಾರಂತೆ 3:30 ಹಂಗೆ. ಸೊ ಬನ್ನಿ ಹೋಗೋಣ. ಈಗೋಸ್ಕರ ಮಾಡೋರೆ ಬಾವ. ನಾನು ಬಂತೆ ಬೆಂಗಳೂರಲ್ಲಿ. ಏನು ಜೋರಾಗಿ, ಅಷ್ಟೊಂದು ಜೋರಾಗಿ ಬರ್ತಾಯ್ತಾ? ಇಲ್ಲಿ ಫುಲ್ ಬಿಸಿಲಿದೆ, ಬಟ್ ಓಕೆ ಮೀಡಿಯಮ್, ಅಷ್ಟೊಂದೇನು ಬಿಸಿಲಿಲ್ಲ. ಮೀಡಿಯಮ್ ಆಗಿದೆ, ಬಟ್ ವ್ಯೂ ಚೆನ್ನಾಗಿದೆ. ಮೇಲೋಗಿ ವ್ಯೂ ತೋರಿಸ್ತೀನಿ. ಹತ್ತುತ್ತಾ ಇರೋದು ಅಂದ್ಕೊಂಡ್ವಿ, ಆದರೆ ಇಲ್ಲ, ಅಲ್ಲಿ ಹತ್ತುತ್ತಾ ಇದ್ದಾರೆ. ಅದೇ ನಮ್ಮ ಅಕ್ಕ ಓಡೋಗ್ತಾವಳೆ ಗೈಸ್ ನಮ್ಮನ್ನ ಬಿಟ್ಟು. ಯಾಕೆ ನಿಂಗೆ ಓಡೋಗ್ತಾ ಇದೆಯಾ? ಬೇಗ ಹೋಗಿ ದೇವ್ರನ್ನ ನೋಡೋಣ ಅಂತ. ದೇವ್ರು ಕ್ಲೋಸ್ ಮಾಡಿಬಿಟ್ರೆ ಆಮೇಲೆ ಉಗಿಸ್ಕೊಬೇಕು. ಅವಳ ಹತ್ರ ಬನ್ನಿ ಹೋಗೋಣ, ಯಾಕೆ ಬೇಕು. ಸ್ಟಾಪ್ವರೆಗೂ ರೀಚ್ ಆಗಿದ್ದೀವಿ. ಅದೇ ಇನ್ನೊಂದು ಚೂರು ಕೆಳಗಡೆ ಇಳ್ದೋಗ್ಬೇಕು. ಸುಸ್ತಾಗೋಯ್ತು, ಒಂದು ಸ್ವಲ್ಪನೂ ಕೂತ್ಕೊಳ್ದಿರ ಹತ್ತಿದೆ ಅಲ್ವಾ. ವ್ಯೂ ತೋರಿಸ್ತೀನಿ ಗೈಸ್. ಅದಕ್ಕೆ ಸಿನಿಮ್ಯಾಟಿಕ್ ಸಾಂಗ್ ಹಾಕ್ಬಿಟ್ಟು ನೋಡಿ. ಬನ್ನಿ ಇವಾಗ ದೇವಸ್ಥಾನ ಹೋಗೋಣ. ಕಾಲೆಲ್ಲ ಫುಲ್ ಸುಟ್ಟೋಗ್ತಾ ಇದೆ. ಇನ್ನೂ ಫುಲ್ ಅಷ್ಟು ಕೆಳಗಡೆ ಇಳಿಬೇಕು. ಇಲ್ಲೆಲ್ಲ ಹಿಡ್ಕೊಂಡೆಲ್ಲ ವ್ಲಾಗ್ ಮಾಡೋಕ್ಕಾಗಲ್ಲ ಗೈಸ್, ಭಯ ಆಗುತ್ತೆ. ಸೊ ಅಲ್ಲೋಗಿ ಕಂಟಿನ್ಯೂ ಮಾಡ್ತೀವಿ. ಅವರೆಲ್ಲ ನಡ್ಕೊಂಬರ್ತಾ ಇದ್ದಾರೆ ಗೈಸ್. ಕಾಲು ಫುಲ್ ಸುಟ್ಟೋಯ್ತು, ಕೆಂಡದ ಮೇಲೆ ನಡೆದಂಗೆ ಆಯಿತು. ಹೋಗ್ಬಿಟ್ಟು ಕಾಲು ತೊಳ್ಕೊಂಡು ದೇವಸ್ಥಾನಕ್ಕೆ ಹೋಗೋಣ. ಅಷ್ಟೊಂದೇನು ಕ್ರೌಡ್ ಇಲ್ಲ. ವೀಕ್ ಡೇಸಲ್ಲೇ ಬಂದಿರೋದ್ರಿಂದ ಏನು ಅಷ್ಟೊಂದು ಕ್ರೌಡ್ ಇಲ್ಲ. ಬಟ್ ನಾವು ಲಾಸ್ಟ್ ಟೈಮ್ ಬಂದಿದ್ದಕ್ಕೂ ಈಗೂ ಹೆಂಗಿದೆ? ಲಾಸ್ಟ್ ಟೈಮ್ ಬಂದಾಗ ಕಾಲಲ್ಲೆಲ್ಲ ತುಳಿದಾಕ್ಬಿಟ್ಟವ್ರು. ಏನು ದಿನ ಬಂದಿದ್ದು? ಏನೋ ರಜಾ ಇತ್ತು ಅಂದ್ಬಿಟ್ಟು ಬಂದ್ಬಿಟ್ಟಿದ್ದೀವಿ. ಫುಲ್ ತುಳಿದಾಕ್ಬಿಟ್ಟಿದ್ದು, ಕೂದಲೆಲ್ಲ ಎಳ್ದು ಸಾಕಾಗೋಯ್ತು ಇಲ್ಲಿಂದ ಹೋಗೋಷ್ಟರಲ್ಲಿ. ಇಲ್ಲಿ ವಿಡಿಯೋ ಮಾಡೋಕ್ಕೆ ಜಾಸ್ತಿ ಬಿಡಲಿಲ್ಲ. ಅಲ್ಲೇ ಕೈ ಮುಕ್ಕೊಂಡು 1-2 ನಿಮಿಷ ಕೂತಿದ್ದು ಈಚೆ ಬಂದಿದ್ದೀವಿ. ಇಲ್ಲೂ ಕೂತ್ಕೋತೀವ. ಸೊ ಇಲ್ಲೂ 1-2 ನಿಮಿಷ ಕೂತ್ಕೊಂಡು ಕೆಳಗಡೆ ಹೋಗಿ, ಕೆಳಗಡೆನೂ ವೀರಭದ್ರೇಶ್ವರ ಟೆಂಪಲ್ ಇದೆ, ಅಲ್ಲಿ ಹೋಗಿ ಪೂಜೆ ಮಾಡಿಸ್ತೀವಿ. ಆಮೇಲೆ ಕೆಳಗಡೆ ಕೆಳಗಡೆ ಹೋದರೆ ರೇಣುಕಾಂಬ ಟೆಂಪಲ್ ಇದೆ, ಅಲ್ಲಿ ಹೋಗಿ ಹಂಗೆ ವಾಪಸ್ ನಮ್ಮ ಬಾವ ಮನೆಗೆ ಹೋಗ್ತೀವಿ. ಬಾವ ಮನೆಗೆ ಊಟ ಮಾಡ್ಕೊಂಡು ಆಮೇಲೆ ನಮ್ಮ ಬಾವ ಮನೆಗೆ ಹೋಗ್ತೀವಿ. ಇವಾಗ ನಮ್ಮ ಅಕ್ಕ ಬಾವ ಮದುವೆ ಆಗೋರಲ್ಲ. ಮದುವೆಗೆ 1-2 ವೀಕ್ ಆಯಿತಾ? 2 ವೀಕ್ಸ್ ಆಗಿದೆ. ಹೆಂಗಿದೆ ಮದುವೆ ಲೈಫ್ ಕೇಳೋಣ ಹೇಳು. ತುಂಬ ರೆಸ್ಪಾನ್ಸಿಬಿಲಿಟಿ ತಗೋಬೇಕಾಗುತ್ತೆ ಮದುವೆ ಆದಮೇಲೆ. ದಟ್ ಇಸ್ ವಾಟ್ ಪ್ರಯಾರಿಟೈಸಿಂಗ್ ಥಿಂಗ್ಸ್. ಮದುವೆಗೆ ಮುಂಚೆ ನಮ್ಮ ಪಾಡಿಗೆ ನಾವು ಒಬ್ಬೊಬ್ಬರೇ ಇದ್ವಿ, ಯಾರು ಮುಂಚೆ ನನ್ನ ಮಾಡೋಳು, ಇವಾಗ ನಮ್ಮ ಬಾವ ಆಗೋ. ಇಲ್ಲ ನಾನೇ ಪ್ರಯಾರಿಟಿ ಇಟ್ಕೊಂಡಿದ್ದೆ ಮುಂಚೆ. Emotional damage. ಇವಾಗ ಗಂಡ ಇಷ್ಟ ಆಗ್ಬಿಟ್ಟವ್ರೆ, ಅವಳು ಆಮೇಲೆ ಅಣ್ಣ ನನ್ನ ಕೈಲಾಯ್ತಾ ಇಲ್ಲ, ಅಯ್ಯೋ ಅಣ್ಣ. ಆ್ಯಕ್ಚುಲಿ ಮದುವೆ ಆಗಿಂತ ಮುಂಚೆ ತುಂಬ ಟ್ರಿಪ್ಸ್ಗಳು ಮಾಡ್ತಿದ್ದೆ, ಫ್ರೆಂಡ್ಸ್ಗಳ ಜೊತೆ ಯಾವಾಗಲೂ ಸುತ್ತಾಡ್ತಿದ್ದೆ. ಆಮೇಲೆ ಫಸ್ಟ್ ಆಫ್ ಆಲ್ ನಾನು ವಾಟ್ಸಪ್ ಮತ್ತು ಇನ್ಸ್ಟಾದೆಲ್ಲ ಜಾಸ್ತಿ ಇರ್ತಿರ್ಲಿಲ್ಲ. ಮದುವೆ ಯಾವಾಗ ಫಿಕ್ಸ್ ಆಯ್ತು ಅಂತ ಗೊತ್ತಾಯಿತು, ರಶ್ಮಿ ಇವಳೇ ನನ್ನ ಹೆಂಡತಿ ಅಂತ ಯಾವಾಗ ಗೊತ್ತಾಯಿತು, ಅವತ್ತಿಂದನೂ ಇವಳು ಮೆಸೇಜ್ಗೆ 1 hour ಕೂಡ ಲೇಟ್ ಮಾಡಿದ್ದೇನೆ, ಇಮಿಡಿಯೇಟ್ ರಿಪ್ಲೈ ಮಾಡ್ತಾ ಬಂದಿದ್ದೀನಿ. ಇವತ್ತಿನವರೆಗೂ ಹಂಗೆ ಮಾಡ್ತಾಯಿದ್ದೀನಿ, ಇನ್ನೊಂದು ಹಂಗೆ
ಮಾಡ್ತೀನಿ ಕೂಡ. ಆಮೇಲೆ ಮದುವೆ ಆದಮೇಲೆ ನನ್ನ ಹೆಂಡತಿ ಯಾವಾಗಲೂ ಹೇಳ್ದಂಗೆ ತುಂಬ ರೆಸ್ಪಾನ್ಸಿಬಿಲಿಟೀಸ್ ಇರುತ್ತೆ. ಸಿಲಿಯಾಗೆ ಚಿಕ್ಕ ಮಕ್ಕಳು ಥರ ಎಲ್ಲ ಆಡೋಕ್ಕಾಗಲ್ಲ. ಜನ ನೋಡಿದವರು ಇನ್ನೇನು ಮದುವೆ ಆಗಿದೆ ಈ ಥರ ಆಗ್ತಿದ್ದಾನೆ ಅಂತ ಅಂತಾರೆ. ನಾನು ಈ ಥರ ಎಲ್ಲ ಲಾಗೆಲ್ಲ ಮಾಡಿ ಮಾತಾಡೋಕ್ಕೆ ನನಗೆ ಇಷ್ಟ ಇರಲ್ಲ. ಇವತ್ತು ಲೇಖಂಗೋಸ್ಕರ ನಾನು ಮಾತಾಡ್ತಾ ಇದ್ದೀನಿ. ಲೇಖ ಲಾಗ್ಸ್ ತುಂಬ ಫೇಮಸ್ ಮಾತಾಡ್ತಾ ಇದ್ದೀನಿ. ಚಿಕ್ಕಿ ಅಂತ ಒಂದು ದೊಡ್ಡ ಫೇಮಸ್ ಇದೆ. ಅದ್ರ ಬಗ್ಗೆ ಇನ್ನೊಂದ್ಸಲ ನೆಕ್ಸ್ಟ್ ಬ್ಲಾಗಲ್ಲಿ ಹೇಳ್ತೀನಿ. ಸೊ ಹಂಗಾಗಿ ನನಗೆ ರಶ್ಮಿ ಕಂಡ್ರೆ ತುಂಬ ಇಷ್ಟ. ಇವಳು ನಾನು ಹೆಂಡತಿ. ಹಿಂಗೆ ಅವಾಗ ಮಾಡ್ತಾ ಇರ್ತಾರೆ ಗೈಸ್. ಮಧ್ಯದಲ್ಲಿ ನಾದಿದ್ದು ಅಷ್ಟೇ, ಯಾವಾಗಲೂ ಇರಲ್ಲ ಅಲ್ವಾ? ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಹಿಂಗೆಲ್ಲ ಅನ್ನಿಸ್ಕೊಬೇಕು ಗೈಸ್. ಇಟ್ಸ್ ಓಕೆ, ನಮ್ಮ ಅಕ್ಕನೇ ಅಲ್ವಾ, ಇನ್ಯಾರ ಮಧ್ಯೆ ಹೋಗಿ ಥರ್ಡ್ ವೀಲಿಂಗ್ ಮಾಡಿ. ಓಕೆ ಗೈಸ್, ಇವಾಗ ದೇವಸ್ಥಾನಕ್ಕೆ ಹೋಗೋಣ ಬನ್ನಿ. ಇಲ್ಲಿಂದ ಹೊರಡೋಣ. ಇವ್ರದ್ದು ಕಪಲ್ ಫೋಟೋಸ್ ತೆಗೆದ್ಬಿಟ್ಟು ಪೋಸ್ಟ್ ಬೇಡ ಎಂಥದ್ದು ಬಾ. ಏಕೆ ಬಾ, ಫೋಟೋ ಬೇಡವಾ ಬಾಬಾ? ತೆಗಿ ಮೇಲೋಗಿ ಚೆನ್ನಾಗಿರೋ ವ್ಯೂ ಹತ್ರ ಫೋಟೋ ತೆಗೆದ್ಬಿಟ್ಟು ಅದನ್ನ ತಮ್ಮನೇಲಿಗೆ ಹಾಕ್ತೀನಿ. ಯಾವಾಗಲೂ ದೇವಸ್ಥಾನದಿಂದ ಬರಬೇಕಾದ್ರೆ ಇಲ್ಲೆಲ್ಲ ಅಜ್ಜಿ ತಾತಗಳು ಕುತ್ಕೊಳ್ಳೋರು, ಅವ್ರಿಗೆಲ್ಲ ಕಾಯಿನ್ಸ್ ಕೊಡ್ತಿದ್ದೆ. ಎಷ್ಟೊಂದು ಕಾಯಿನ್ಸ್ ತಂದಿದ್ದೀನಿ. ಅದೇ ಇವತ್ತು ಅಜ್ಜಿ ತಂದನು ಒಬ್ಬರು ಕೂತಿಲ್ಲ ಗೈಸ್. ಕೊಡೋಣ ಅಂದರೆ ನೋಡೋಣ ಬನ್ನಿ ಮುಂದೆ ಎಲ್ಲ ಸಿಗ್ತಾರ ಅಂತ. ನಾವು ಹತ್ಬೇಕಾದ್ರೂ ಒಬ್ಬರೇ ಯಾರೋ ಕೂತಿದ್ರು, ಅವರು ಇರ್ತಾರೋ ಇಲ್ಲೋ ನೋಡೋಣ, ಇದ್ದರೆ ಕೊಡೋಣ. ಸೊ ಗೈಸ್, ಇವಾಗ ರೇವಣಸಿದ್ದೇಶ್ವರ ಬೆಟ್ಟಲ್ಲೇ ವೀರಭದ್ರೇಶ್ವರ ಟೆಂಪಲ್ ಇದೆ. ಇಳ್ದಿದ ತಕ್ಷಣ ಹೋಗ್ತಾ ಇದ್ದಂಗೆ ಸಿಗುತ್ತೆ. ಬಟ್ ನಾವು ಬೆಟ್ಟ ಮೇಲೆ ಕೈ ಮುಕ್ಕೊಂಡು ಇಲ್ಲಿ ಬಂದ್ವಿ. ಸುಮ್ಮನೆ ಇಲ್ಲೇ ತೋರಿಸ್ತೀನಿ. ಆ್ಯಕ್ಚುಲಿ ವೀಡಿಯೋ ಮಾಡೋಂಗಿಲ್ಲ ಗೈಸ್ ಒಳಗಡೆ ಎಲ್ಲ, ಅದಕ್ಕೆ ಸ್ವಲ್ಪ ತೋರಿಸೋಣ ಅಂತ ತೋರಿಸ್ದೆ ಅಷ್ಟೇ. ಸೊ ಗೈಸ್, ಇವಾಗ ತೇರು ಬಿದ್ದಮ್ಮ ಹೋಗಬೇಕು. ಅಲ್ಲೂ ಏನು ವೀಡಿಯೋ ಮಾಡೋಕ್ಕೆ ಬಿಡಲ್ಲ, ಆದರೆ ವೀಡಿಯೋ ಮಾಡಿ ಹಾಕ್ತೀವಿ ಗೈಸ್. ನನಗೆ ಚುರುಮುರಿ ಅಂದರೆ ಹೆವಿ ಇಷ್ಟ. ಈ ದೇವಸ್ಥಾನಕ್ಕೆ ಬಂದರೆ ಮಿಸ್ಸೇ ಇಲ್ಲ, ಚುರುಮುರಿ ತಿನ್ಕೊಂಡೇ ಹೋಗೋದು. ಇದೇ ನಮ್ಮ ಮಡ್ಲಕ್ಕಿ. ಸೊ ಗೈಸ್, ದೇವಸ್ಥಾನ ಮೇಲೆ ಕೆಳಗಡೆ ಎಲ್ಲ ಮುಗೀತು. ಇವಾಗ ನಮ್ಮ ಭಾವ ಮನೆಗೆ ಊಟಕ್ಕೆ ಹೋಗ್ತಾಯಿದ್ದೀವಿ. ಅಲ್ಲಿಂದ ಊಟ ಮಾಡಿಕೊಂಡು ಮದ್ದೂರಮ್ಮ ಹೋಗ್ಬೇಕಂತೆ, ಅವ್ರ ಮನೆ ಹೆಣ್ದೇವ್ರದು. ಅಲ್ಲೋಗಿ ಮಡ್ಲಕ್ಕಿ ಕೊಟ್ಟು ವಾಪಸ್ ಬೆಂಗಳೂರು ಗೈಸ್. ಇಲ್ಲೇ ಪ್ರಸಾದ ಕೊಡ್ತಾರಂತೆ, ಇಲ್ಲೇ ತಿನ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ. ನಮ್ಮ ಭಾವ ಮನೆ ಕ್ಯಾನ್ಸಲ್ ಆಗಿದೆ ಊಟಕ್ಕೆ. ಇಲ್ಲಿ ಯಾವಾಗಲೂ ತಿಂತಿದ್ದೀವಿ, ಬಟ್ ಇವತ್ತೇನೋ ಇರಲ್ಲ ಅಂದ್ಕೊಂಡ್ವಿ. ನೋಡಿದ್ರೆ ಇದೆಯಂತೆ. ಹೋಗಿ ಪ್ರಸಾದ ತಿನ್ಕೊಂಡು ಹೋಗೋಣ. ಪ್ರಸಾದ ಅಂದರೆ ಅನ್ನ ಸಾರೇ ಹಾಕ್ತಾರೆ ಗೈಸ್. ಬನ್ನಿ ತೋರಿಸ್ತೀನಿ ಏನೇನು ಕೊಡ್ತಾರೆ ಅಂತ. ಆದರೆ ಇನ್ನು ನಡೆಯೋಕ್ಕಾಗಲ್ಲ ಬರೀ ಕಾಲೆಲ್ಲ ಚುಚ್ತಾ ಇದೆ. ಶೂ ಬೇರೆ ಹಾಕೊಂಬಂದ್ಬಿಟ್ಟಿದ್ದೀನಿ. ಅದನ್ನ ಹಾಕಿದ್ರೆ ಮತ್ತೆ ಬಿಚ್ಚೋದು ಹೋಗೋದು ಎಲ್ಲ ಮಾಡಬೇಕು. ಒಳಗಡೆ ಬಿಡೋಲ್ಲ ಚಪ್ಪಲಿ ಹಾಕ್ಕೊಂಡು ಹೋಗೋಕ್ಕೆ. ಎಷ್ಟು ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ ಗೈಸ್. ಊಟನೂ ಅಷ್ಟೇ ಚೆನ್ನಾಗಿರುತ್ತೆ. ಫುಲ್ ಟೇಸ್ಟಿ ಫುಡ್ ಸಿಗುತ್ತೆ ಇಲ್ಲಿ. ಏನೇನು ಹಾಕ್ತಾರೆ ಊಟ ತೋರಿಸ್ತೀನಿ ನನಗೆ. ಗೈಸ್, ಒಬ್ಬಟ್ಟು ಅಡುಗೆ ಅದೇ ನಾನು ಒಬ್ಬಟ್ಟು ತಿನ್ನಲ್ಲ ಗೈಸ್. ಹೊಟ್ಟೆ ತುಂಬ ಊಟ ಮಾಡಿದ್ವಿ. ಸಕ್ಕದಾಗಿತ್ತು ಊಟ. ಅನ್ನ ಸಾರು ಮತ್ತು ಒಬ್ಬಟ್ಟು ಊಟನೂ ಇತ್ತು. ನಾನು ಒಬ್ಬಟ್ಟು ತಿನ್ನಲ್ಲ, ಸ್ವೀಟ್ ತಿನ್ನಲ್ಲ. ಯಾಕೆ ಅಂತ ನನಗೂ ಗೊತ್ತಿಲ್ಲ, ಇಷ್ಟ ಆಗೋಲ್ಲ ಗೈಸ್ ನನಗೆ ಸ್ವೀಟು. ಸೊ ಇವಾಗ ಚಪ್ಪಲಿ ಹಾಕ್ಕೊಂಬರಕ್ಕೆ ಹೋಗಿದ್ದಾರೆ. ನಾವೇ ತೊಳೆದಿಕ್ಬೇಕು ಇಲ್ಲಿ ಪ್ಲೇಟೆಲ್ಲ. ಬಟ್ ಅವರೇ ಬಡಿಸ್ಬೇಕಾದ್ರೆ ಬಡಿಸಿದ್ರೆಲ್ಲ ಕೊಟ್ಟು. ಬಟ್ ಹೋಗ್ಬೇಕಾದ್ರೆ ತೊಳೆದಿಕ್ಬಿಟ್ಟು ಹೋಗಬೇಕು. ಸೊ ಬನ್ನಿ, ಮಳೆ ಬರೋಂಗಿದೆ. ಫುಲ್ಲು ಕ್ಲೌಡಿ ಆಗೋಗಿದೆ. ಬೆಂಗಳೂರಲ್ಲೆಲ್ಲ ಫುಲ್ ಮಳೆ ಅಂತೆ. ಇವಾಗ ಇಲ್ಲೂ ಬರೋ ಚಾನ್ಸ್ ತುಂಬ ಬಂದೇ ಬರುತ್ತೆ. ಫುಲ್ ಕ್ಲೌಡಿ ಆಗಿದೆಯಲ್ಲ. ಬನ್ನಿ ಹೊರಡೋಣ ಅಷ್ಟರಲ್ಲಿ. ಅದು ನಮ್ಮ ಭಾವ ಮನೆಗೆ. ಅವ್ರು ಇನ್ನೂ ಚಪ್ರನೇ ತೆಗ್ಸಿಲ್ಲ ಗೈಸ್. ಬನ್ನಿ ಹೋಗೋಣ ಒಳಗೆ. ಹಿಂಗಿದೆ ನಿಮ್ಮ ಮಾವನ ಮನೆ. ಮಾವಿನಕಾಯಿ, ಮ್ಯಾಂಗೋ ಹಣ್ಣು, ಸಾರಿ ನಾಟ್ ಮಾವಿನ. ಹೇಗಿದೆ? ಚೆನ್ನಾಗಿಲ್ವಾ? ಮತ್ತು ಚೆನ್ನಾಗಿಲ್ಲ ಅಂದರೆ ಚೆನ್ನಾಗೇ ಇದೆ ಅಂದೆ. ಚೆನ್ನಾಗಿ. ಸೊ ಗೈಸ್, ಇವಾಗ ಮದ್ದೂರಮ್ಮ ಟೆಂಪಲ್ ಹತ್ರ ಬಂದಿದ್ದೀವಿ. ಈಗ ಇಲ್ಲಿಂದ ಪೂಜೆ ಮಾಡಿಸ್ಕೊಂಡು ಹೊರಡೋದಷ್ಟೇ ಗೈಸ್. ಸೊ ಇಲ್ಲೂ ಮಡ್ಲಕ್ಕಿ ಕೊಡಬೇಕು, ರೆಡಿ ಮಾಡ್ಕೊತಿದ್ದಾರೆ ಅದಕ್ಕೆ. ಸೊ ಗೈಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಜಯ ಆಂಜನೇಯ. ಥ್ಯಾಂಕ್ ಯು ಫಾರ್ ವಾಚಿಂಗ್.